ಏನ್ ಬೇಕದಕ್ಕ? ಒಂದು ಹೂವ, ಒಂದು ಹಾರದ, ಒಂದು ದಾರದ ಅಂತಂದ್ರ ಆ ದಾರನು ತಗೊಂಡೋಗಿ ಸುಮ್ಮನೆ ನೀವು ದೇವ್ರ ಕೊಳ್ಳಾಗ ಹಾಕುವುದಿಲ್ಲ. ಯಾವಾಗ ಆ ಹೂವ ದಾರ ಎರಡೂ ಸಂಘ ಕೂಡ್ತಾವ ಅವಾಗ ಹೋಗಿ ವಿಠ್ಠಲ ರುಕ್ಮಿಣಿ ಕೊಳ್ಳೊಳಗ ಹೂವಿನ ಹಾರ ಆಗತಾವ. ಇದು ಸಂಘದ ಪರಿಣಾಮ. ಅದಕ್ಕೆ ನೀವೆಲ್ಲಾರು ಏನ್ ಮಾಡ್ಬೇಕಂತ ಕೇಳಿದ್ರೆ ಏನ್ ಮಾಡ್ಬೇಕ್ರಿ? ಏನ್ ಮಾಡ್ಬೇಕು? ಒಳ್ಳೆಯವ್ರ ಸಂಘ ಮಾಡೋದು. ಯಾರು ಒಳ್ಳೆ ಚಂದ ಮಾತಾಡ್ತಾರಂತವ್ರ ಸಂಘ ಮಾಡೋದು. ದುಡಿಯೋರ ಸಂಘ ಮಾಡಿದ್ರಿ ಅಂತಂದ್ರ ದುಡ್ಯಾಕ ಕರ್ಕೊಂಡು ಹೋಗ್ತಾರ. ಕುಡಿಯೋರ ಸಂಘ ಮಾಡಿದ್ರಿ ಅಂದ್ರೆ ಕುಡಿಯಾಕ ಕರ್ಕೊಂಡು ಹೋಗ್ತಾರ. ಮತ್ತ ಅವ್ರ್ಯಾಕ ದುಡ್ಯಾಕ ಕರ್ಕೊಂಡು ಹೋಗ್ಬೇಕು? ಎಲ್ಲಾ ತರಹದ ಜನ ಜಗತ್ತಿದೊಳಗೆ ಇರ್ತಾರ. ನಾವು ಯಾರ ಸಂಘ ಮಾಡ್ಬೇಕು ಅನ್ನೋದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಸಂತ ತುಕಾರಾಮ್ ಮಹಾರಾಜರಿಗೆ ಸ್ವತಃ ಪಾಂಡುರಂಗನ ಬಂದು ಏನ್ ಬೇಕು ಬೇಡಪ್ಪ, ನಿನ್ನ ಭಕ್ತಿಗೆ ಮೆಚ್ಚಿದೀನಿ, ನೀ ಬಹಳ ದೊಡ್ಡ ಭಕ್ತಿವಂತ ಇದ್ದಿ, ಏನ್ ಬೇಕು ಬೇಡು, ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಏನ್ ಬೇಕು ಬೇಡು ಅಂತಂದಾಗ ಸಂತ ತುಕಾರಾಮ್ ಮಹಾರಾಜರಂತಾರ, ಯಪ್ಪ ಎಲ್ಲಾ ಬೆಳ್ಳಿ ಬಂಗಾರ ಎಲ್ಲಾ ಸಿಗುವುದೆಲ್ಲ ಸುಲಭದ, ನನಗೇನು ಸಂಪತ್ತು ಬ್ಯಾಡ, ನನಗ ಸಂತರ ಸಂಘ ಕೊಡು ಅಂತ. ನೋಡ್ರಿ, ಸಂತರ ಸಂಘ. ನಾವೆಲ್ಲರೂ ಸಂತರ ಜೊತೆಗೆ ಸಾಮೀಪ್ಯದೊಳಗಿದ್ವಿ ಅಂತಂದ್ರೆ, ಯಾವಾಗ ಸಂತ ತುಕಾರಾಮ್ ಮಹಾರಾಜರು ಜಗತ್ತಿದೊಳಗ ಪ್ರಖ್ಯಾತಿ ಹೊಂದಬೇಕಾದ್ರ ಪಾಂಡುರಂಗನ ಸಂಘ ಮಾಡಿದರು. ಪಾಂಡುರಂಗನ ಸಂಘ. ಅದಕ್ಕೆ ಜಗತ್ತಿದೊಳಗ ಅವ್ರು ಏನ್ ಮಾಡಿದ್ರೆ ಅಂತ ಕೇಳಿದ್ರ, ಜಗತ್ತಿದೊಳಗ ದೊಡ್ಡ ಕೀರ್ತಿಯನ್ನ ಗಳಿಸಿ ಹೋದ್ರು. ಎಲ್ಲಾ ಸಂಘದವ್ರಿ ಜಗತ್ತಿದೊಳಗ ಎಲ್ಲಾ ತರಹದ ಸಂಘಗಳದಾವ. ಕೆಲವೊಂದು ಕಡೆಗೆ ಸಂಘ ಹೋಗ್ರಿ ಕಟ್ಟಿ ಮೇಲೆ ಕೂತ್ ಮಾತಾಡ್ತಾರ ಇನ್ನೊಬ್ಬರ ಬಗ್ಗೆ, ಅವ್ರದ್ದು ಒಂದು ಸಂಘ. ಆ ಬಳಿಕ ಇನ್ನೊಂದ್ ಕಡೆಗೆ ಹೋದ್ರಿ ಅಂತಂದ್ರೆ ಬ್ಯಾಂಕಿನೊಳಗ ಲೋನ್ ಕೊಡ್ತಾರ, ಅವ್ರದ್ದು ಒಂದ್ ಸಂಘ. ಆ ಬಳಿಕ ಏನಾರ ನೋಡ್ರಿ ಜಗತ್ತಿನೊಳಗ ಹಲವಾರು ಸಂಘಗಳದಾವ. ಅವು ಯಾವ ಸಂಘದಿಂದ ನಮಗ ಸುಖ ಆಗುದಿಲ್ಲ. ನಮಗ ಸುಖ ಆಗಬೇಕಾಗಿತ್ತು ಅಂತಂದ್ರೆ, ನಮ್ಮ ಜೀವನ ಆನಂದ ಆಗಬೇಕಾಗಿತ್ತು ಅಂತಂದ್ರೆ ಇಂಥ ಪಾಂಡುರಂಗನ ಗುಡಿಯಾಗ ಬಂದು ಸಂತರ ಸಂಘ ಮಾಡಿದ್ರೆ ನಮಗ ಆನಂದ ಆಗುತ್ತದೆ. ಇಲ್ಲ ಅಂದ್ರೆ ಆನಂದ ಆಗಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ತಿಳ್ಕೋಬೇಕು, ಸಂಘ ಸಾರ ಸಜ್ಜನರ ಸಂಘ ಅದು ಲೇಸಯ್ಯ, ದುಷ್ಟ ದುರ್ಜನರ ಸಂಘ ಅದು ಭಂಗವಯ್ಯ. ಯಾರು ಕೆಟ್ಟವ್ರು ಇರ್ತಾರ, ಯಾರು ಕೆಟ್ಟದನ್ನ ಮಾಡ್ತಿರ್ತಾರ ಅಂತವ್ರ ಜೊತೆಗೆ ನಿಮ್ದು ಏನಾರ ದೋಸ್ತಿ ಇತ್ತು ಅಂತಂದ್ರ, ಅಂತವ್ರ ಸಂಘ ನೀವು ಮಾಡ್ತಿದ್ರಿ ಅಂತಂದ್ರ ಅಂತವ್ರಿಂದ ನಡ್ಕೋತ ದೂರ ಆಗಬಾರ್ದಂತ್ರಿ, ಓಡ್ಕೋತ ಹೋಗಿ ದೂರ ಆಗ್ಬೇಕಂತ. ನೋಡ್ರಿ ಎಂಥ ಮಾತು ಹೇಳ್ತಾರ. ಅಂತವ್ರ ಜೊತೆಗೆ ಬಹಳ ನಡ್ಕೋಂತ ಸಮೀಪ ಹೌಳಗ್ ದೂರ ಆಗ್ಬಾರ್ದ್ರಿ, ಓಡ್ಕೋತ ದೂರ ಆಗ್ಬೇಕತ್. ಅಂದ್ರ ನಮ್ಗ ಮುಕ್ತಿ ಸಿಗ್ತದ, ಆನಂದ ಆಗತ್ತದ. ಸಂತ ತುಕಾರಾಮ್ ಮಹಾರಾಜರ ಮನೆಯೊಳಗೆ ಕುಂತಿದ್ರಂತ. ಒಂದ್ 4 ಜನ ಬಂದ್ರಂತ. 4 ಜನ ಬಂದು ಸಂತ ತುಕಾರಾಮ್ ಮಹಾರಾಜರಿಗಂತಾರ, ಅಲ್ಲೋ ನಡಿಯೋ ಒಂದಿಷ್ಟು ಕಾಶಿ ಯಾತ್ರೆ ಮಾಡಿ ಬರೋನು, ಆ ಕಡೆ ಈ ಕಡೆ ತೀರ್ಥ ಕ್ಷೇತ್ರಕ್ಕೆ ಹೋಗಿ ಬರೋನು ಅಂತ ಸಂತ ತುಕಾರಾಮ್ ಮಹಾರಾಜರಿಗೆ ಅಂದ್ರು. ಅಂದಾಗ ಸಂತ ತುಕಾರಾಮ್ ಮಹಾರಾಜರಂತಾರ, ನನಗೇನ್ ಬರೋದಾಗುದಿಲ್ಲಪ್ಪ, ನನ್ನ ಬದಲಿ ನಮ್ಮ ಮನ್ಯಾಗ ಕುಂಬಳಕಾಯಿ ಐತಿ, ಅದನ್ನ ಒಯ್ರಿ ಅಂದ್ರ. ನೋಡ್ರಿ, ಆ ಕುಂಬಳಕಾಯಿ ಐತಿ ನಮ್ಮ ಮನ್ಯಾಗ, ಅದನ್ನ ಒಯ್ರಿ. ನೀವೆಲ್ಲಿ ಜಳಕ ಮಾಡ್ತೀರಿ ಅದಕ್ಕ ಒಂದಿಷ್ಟು ಚೆನ್ನಾಗಿ ತೊಳಿರಿ. ನೀವೆಲ್ಲಿ ಚಂದ ಹಣಿ ಮ್ಯಾಲ ಭಸ್ಮ ಹಚ್ಕೋತೀರಿ, ಆ ಕುಂಬಳಕಾಯಿಗೂ ಒಂದಿಷ್ಟು ಭಸ್ಮ ಹಚ್ಚ್ರಿ. ನೀವೆಲ್ಲಿ ಒಂದಿಷ್ಟು ಪೂಜಾ ಮಾಡ್ಕೋತೀರಿ ಅದಕ್ಕ ಊದಿನ ಕಡ್ಡಿ ಹಚ್ಚಿ ಬೆಳಗ್ರಿ ಅಂದ್ರಂತ. ಆ ಕುಂಬಳಕಾಯಿ ತಗೊಂಡು 4 ಮಂದಿ ಎಲ್ಲ ಕಡೆಗೆ ತಿರುಗಾಡಿ ಬಂದ್ರು. ಎಲ್ಲಾ ತೀರ್ಥಕ್ಷೇತ್ರ ಮುಗೀತು. ಕಾಶಿ, ಉಳುವಿ, ಗೋಕರ್ಣ ಎಲ್ಲ ಕಡೆಗೆ ತಿರುಗಾಡಿ ಅವ್ರು ಎಲ್ಲಿ ಜಳಕ ಮಾಡ್ತಾರ ಅದಕ್ಕ ಚಂದ ತೊಳಿತಿದ್ರಂತ. ಅವ್ರು ಎಲ್ಲಿ ಪೂಜಾ ಮಾಡ್ಕೋತಾರ ಅದಕ್ಕ ಪೂಜಾ ಮಾಡ್ತಿದ್ರಂತ. ಎಲ್ಲಿ ಊದಿನ ಕಡ್ಡಿ ಹಚ್ಚಿ ಬೆಳಗ್ತಾರ ಅದಕ್ಕ ಬೆಳಗ್ತಿದ್ರಂತ. ಎಲ್ಲಾ ಆದ ಬಳಿಕ ಸಂತ ತುಕಾರಾಮ್ ಮಹಾರಾಜರ ಹತ್ರ ಬಂದು ಇದು ತಗೋಪ ನಿನ್ನ ಕುಂಬಳಕಾಯಿ ಅಂತ ಸಂತ ತುಕಾರಾಮ್ ಮಹಾರಾಜರ ಕೈಯಾಗ ಕೊಟ್ರಂತ. ಅವಾಗ ತುಕಾರಾಮ್ ಮಹಾರಾಜರಂತಾರ, ಬಾಳ ಚಲೋ ಮಾಡಿರಪ್ಪ, ಎಲ್ಲಾ ಕಡೆಗೆ ತಿರುಗಾಡಿ ಬಂದಿರಿ, ಬಹಳ ಚಂದ ಆಗ್ಯದ, ಮತ್ತೊಂದಿಷ್ಟು ಕೂಡ್ರಿ, ಊಟ ಮಾಡಿ ಹೋಗಾಕತ್ತೀರಿ ನಮ್ಮ ಮನ್ಯಾಗ ಅಂದ್ರ. ಅವ್ರು ಅಂದಾಗ ಹೆಂಡತಿ ಹೇಳ್ತಾರ ಮನ್ಯಾಗ, ಏನಿಲ್ಲ ಬಹಳ ದೂರಿಂದ ದಣದ್ ಬಂದಾರ, ಒಂದಿಷ್ಟು ಅವ್ರಿಗೆ ಊಟ ಮಾಡಿಸೋದದ, ಇದೇ ಕುಂಬಳಕಾಯಿ ಹೋಳಿ ಇದ್ರದ ಒಣಗಿ ಮಾಡಂದ್ರತ್. ಕುಂಬಳಕಾಯಿ ಕೊಟ್ಟಿದ್ರಲ್ಲ, ಇದ್ರದ ಕುಂಬಳಕಾಯಿ ಒಣಗಿ ಮಾಡಂದ್ರತ್ತ. ಹೋಗಿ ಏನ್ ಮಾಡ್ತಾಳ ಮನಿಯೊಳಗೆ ಹೆಂಡತಿ, ಆ ಕುಂಬಳಕಾಯಿ ಹೋಳಿ ಚೆನ್ನಾಗಿ ಕುಂಬಳಕಾಯಿ ಒಣಗಿ ಮಾಡಿ, ಕುಂಬಳಕಾಯಿ ಒಣಗಿ ರೊಟ್ಟಿ ತಂದ ಅವ್ರ 4 ಮಂದಿ ಮುಂದೆ ಚಂದ ಇಟ್ಟು ತಾಟ್ ಹಚ್ಚಿ ಊಟ ಹಚ್ಚಿದಳ್ರಿ. ಒಂದು ತುತ್ತ ರೊಟ್ಟಿ ತಗೊಂಡ ಆ ಕುಂಬಳಕಾಯಿ ಒಣಗಿ ತಗೊಂಡು ಬಾಯಾಗ ಹಾಕೊಂಡ್ರು, ಕೆಟ್ಟ ಕೈ ಹತ್ತು ಬಿಡ್ತ್ರಿ ಅವ್ರಿಗೆ.
ಅವ್ರು ಭಯಕತ್ರ, ಏನು ತುಕಾರಾಮ ಎಂಥ ಮನುಷ್ಯ ಇದ್ದೀವೋ ನಿಮ್ಮ ಮನೆಗೆ ಅತ್ತ ಊಟಕ್ಕತ್ ಕರೆಸಿದಿ, ಎಲ್ಲಾ ಕಡೆ ತಿರ್ಗಾಡ್ ಬಂದೀವಿ, ಇಂಥ ಕೈ ಕುಂಬಳಕಾಯಿ ಒಣಗಿ ಮಾಡಿಸಿದೆಲ್ಲ ಎಂಥವನಿ ಅಂತ ಅಂದಾಗ ತುಕಾರಾಮ್ ಮಹಾರಾಜರು ಹೇಳ್ತಾರ, ಅಲ್ಲೋ ಎಲ್ಲಿ ಹೋಗ್ತೀರಿ ಅಲ್ಲೆಲ್ಲಾ ಕುಂಬಳಕಾಯಿ ತಗೊಂಡ್ ಹೋಗಿರಿ, ಅದಕ್ಕೆ ಜಳಕ ಮಾಡಿಸಿರಿ, ಪೂಜಾ ಮಾಡಿರಿ, ಎಲ್ಲ ಕಾರ್ಯ ಮಾಡಿರಿ, ಎಲ್ಲೆಲ್ಲಿ ಹೋಗ್ತೀರಿ, ಆ ಕುಂಬಳಕಾಯ್ದಿಂದ ಕೈ ಹೋಗಿಲ್ಲ, ನಿಮ್ಮೊಳಗಿಂದ ಹ್ಯಾಂಗ ಹೋಗ್ತದೆ ಎದ್ದೋರಿ ಅಂದ್ರು. ಇದು ಯಾಕ್ರಿ? ಕೆಟ್ಟವರ ಸಂಘ. ಯಾರು ಕೆಟ್ಟವ್ರ ಸಂಘ ಮಾಡ್ತೀವಲ್ಲ ನಮಗ ಅದೋ ಗತಿಗೆ ಹೋಗ್ತದ. ಕೆಟ್ಟವ್ರ ಸಂಘ ಮಾಡ್ತೀವಿ ಅಂತಂದ್ರೆ ನಾವು ಕೆಟ್ಟವ್ರಾಗ್ತೀವಿ, ಒಳ್ಳೆಯವ್ರ ಸಂಘ ಮಾಡ್ತೀವಿ ಅಂತಂದ್ರೆ ನಾವು ಒಳ್ಳೆಯವ್ರಾಗ್ತೀವಿ. ಬರೀ ಇಲ್ಲಿದ್ ಒಯ್ದು ಅಲ್ಲಿ ಹೇಳೋದು, ಅಲ್ಲಿದ್ ಒಯ್ದು ಇಲ್ಲಿ ಹೇಳೋದು ಅಂತವ್ರ ಸಂಘ ಮಾಡಿದ್ರೆ ಏನಾಗ್ತದ್ರಿ? ಮನಿ ಒಡೆದು ಹೋಗುತ್ತದ ಅಷ್ಟೇ. ಬಂದು ಹೇಳೇ ಬಿಡ್ತಾರೆ, ಏನಿಲ್ಲ ಸುಮ್ ನಿಮಗ ಅವ್ರು ಹಿಂಗ ಅನ್ನಕತ್ತೀರಂದ್ರೆ ಅಟ್ಟೆ ತಲೆ ಕಡ್ಸ್ಕೊಂಡು ಕೂತು ಬಿಡ್ತಾರೆ ಮನಿಯೊಳಗೆ. ಇಂಥವ್ರ ಸಂಘದಿಂದ ಜಗತ್ತದೊಳಗ ನಮ್ಗೇನಾಗೋದಿಲ್ಲ ಅಂತ ಕೇಳಿದ್ರೆ ಪುಣ್ಯ ಸಿಗುವುದಿಲ್ಲ, ನಮ್ಮ ಜೀವನ ಆನಂದ ಆಗೋದಿಲ್ಲ. ಕೆಟ್ಟವ್ರ ಸಂಘ ಒಳ್ಳೇದಲ್ಲ. ಕೆಟ್ಟವ್ರ ಸಂಘ ಮಾಡಿದ್ವಿ ಅಂತಂದ್ರೆ ನಮಗ ಏನಾಗ್ತದ್ರಿ ಅಂತ ಕೇಳಿದ್ರೆ ಅದರಿಂದ ನಮಗ ಕೆಟ್ಟ ಪರಿಣಾಮ ಆಗ್ತದ. ಅದರಿಂದ ಏನಾಗ್ತದ್ರಿ ಅಂತ ಕೇಳಿದ್ರೆ ನಮ್ಮ ಜೀವನ ಹಾಳಾಗ್ತದ. ಸಂಘ ಮಾಡುವುದು ಖರೆಯದ, ಮನುಷ್ಯ ಸಂಘಜೀವಿ ಅದಾನ. ಸಂಘ ಮಾಡಿದ್ರೆ ಎಂಥವ್ರ ಸಂಘ ಮಾಡ್ಬೇಕು ಅನ್ನೋದು ನಮ್ಮಲ್ಲಿ ವಿಚಾರ ಇತ್ತು ಅಂತಂದ್ರೆ ನಮ್ಮ ಜೀವನ ಏನಾಗ್ತದ್ರಿ? ಏನಾಗ್ತದ? ಸುಂದರ ಆಗ್ತದ. ಕಾಲೇಜ್ಗೆ ಹೋಗ್ತಿರಿಲ್ಲ, ಕಾಲೇಜ್ಗೆ ಹೋಗೋರೆಲ್ಲರ ಜೊತೆಗೆ ಎಲ್ಲರ ಸ್ನೇಹ ಮಾಡ್ತೀರಿ, ದೋಸ್ತಿ ಮಾಡ್ತೀರಿ, ಎಲ್ಲರೂ ಒಳ್ಳೆಯವ್ರು ಇರ್ತಾರ? ಎಲ್ಲರೂ ಒಳ್ಳೆಯವ್ರು ಇರ್ತಾರ. ಅಪ್ಪ ಎಂದು ಸಾಲಿ ಮುಂದೆ ಹಾಯ್ದಿರಂಗಿಲ್ಲ. ಅಪ್ಪ ಹೇಳ್ತಾನ ಮನಿಯೊಳಗೆ ಏನತ್ತ, ಏ ತಮ್ಮ ಗುಣ ನೋಡಿ ಗೆಳತನ ಮಾಡೋ ಅಂತಾನಪ್ಪ. ಎಲ್ಲೂ ಸಾಲಿಗೆ ಹೋಗಿಲ್ಲ, ವಿದ್ಯಾವಂತಲ್ಲ, ಆದ್ರೂ ಎಂತ ತೂಕದ ಮಾತು ಹೇಳ್ತಾನ ನೋಡ್ರಿ. ತಾಯಿ ಮನೆಯೊಳಗೆ ಹೇಳ್ತಾಳೆ ಏನತ್ತ, ತಂಗಿ ಚಲೋರ್ ಕೂಡ ತಿರುಗಾಡು, ಚಲೋರ್ ಕೂಡ ಊಟ ಮಾಡು, ಚಲೋರ್ ಕೂಡನ ತಿರುಗಾಡು, ಚಲೋರ್ ಕೂಡ ಸಾಲಿ ಕಲಿ ಅಂತ ತಾಯಿ ಮನೆಯೊಳಗೆ ಹೇಳ್ತಾಳಂದ್ರೆ ಎಂಥ ಸಂಘದಂತಲ್ಲಿ ಶಕ್ತಿ ಇರ್ಬೇಕು ನೋಡ್ರಿ ಜಗತ್ತದೊಳಗ. ಅದಕ್ಕೆ ಅಕ್ಕ ಮಹಾದೇವಿನೂ ಒಂದ್ ಕಡೆಗೆ ಬರೀತಾಳ, ಅವಿಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ. ಅವಿಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ. ಕೂಡಿದ ಸತಿಸುತಾದಿಗಳು ತಮ ತಮಗೆ ಹರಿದು ಹೋಗುತ್ತಿದ್ದಾರೆ. ಬೇಡ ಬೇಡಲೆ ಮನವೇ ಬಂಜೆಯಾಗಿ ಕೆಡದಿರು. ಚೆನ್ನ ಮಲ್ಲಿಕಾರ್ಜುನ ಸಂಘದೊಳು ಹೋಣಿ ಹೊಕ್ಕು ನೀ ಬದುಕು ಕಂಡ ಎಲೆ ಮನವೇ. ಎಷ್ಟು ತೂಕದ ಮಾತುಗಳಿವೆಲ್ಲ ಕೇಳಬೇಕು ನೀವು. ಒಂದೊಂದು ಮಾತು ಕೇಳಿದ್ರೆ, ಅಕ್ಕನ ಮಾತು ಕೇಳಿದ್ರೆ ಆನಂದ ಅನಿಸಿ ಬಿಡುತ್ತದ. ನಮ್ದೆಲ್ಲರ ಅವಿಷ್ಯ ಹೋಗಾಕತ್ತದ. ದಿನದಿಂದ ದಿನಕ್ಕೆ ನಮ್ಮೆಲ್ಲರ ಅವಿಷ್ಯ ಕಡಿಮೆ ಆಗಾಕತ್ತದ. ನೀವು ಅನ್ನಕತ್ತೀರಿ ನಾವು ದೊಡ್ಡವ್ರ ಆಗಾಕತ್ತೀವಿ, ನಮ್ಮ ಮಗ ಬೆಳ್ಯಾಕತ್ತ, ಮಗಳು ಬೆಳ್ಯಾಕತ್ರಿ ಅನ್ನಕತ್ತೀರಿ. ಬೆಳ್ಯಾಕತ್ತಾರ? ಎಕಡೆ ಹೋಗಾಕತ್ತಾರ ಅವ್ರು? ಸಾವಿನ ಕಡೆಗೆ ಸಮೀಪ ಹೋಗಾಕತ್ತಾರ. ಪರಮಾತ್ಮ ಹಣಿ ಮ್ಯಾಲ ಬರದಾನ 100 ಇಯರ್, ಬೆನ್ನಿಗೆ ಸಿಕ್ಕ ಹೊಡೆದಾನ, ನೋ ಗ್ಯಾರಂಟಿ. ಹಣಿ ಮೇಲೆ ಬರ್ದಾನ 100 ವರ್ಷ ಆತ, ಬೆನ್ನಿಗೆ ಸಿಕ್ಕ ಹೊಡೆದ, ನೋ ಗ್ಯಾರಂಟಿ. ಇದು ಗಾಡಿ ಎಷ್ಟು ವರ್ಷ ಹೋತದ ಗೊತ್ತಿಲ್ಲ, ಹೇಳ ನಾವು ಎಷ್ಟು ವರ್ಷ ಬದುಕ್ತೀವಿ ನಾವು ಗೊತ್ತಿಲ್ಲ. ಏನ್ ಮಾಡೋದ್ರಿ? ಅವಿಷ್ಯ ನಮ್ದೆಲ್ಲರ ಅವಿಷ್ಯ ಹೋಗಾಕತ್ತದ. ನೀವ್ ಅನ್ನಾಕತ್ತೀರಿ ನಾವು 100 ವರ್ಷ ಬದುಕಾಕತ್ತೀವಿ, ನಮಗ್ 100 ವರ್ಷ ಅವಿಷ್ಯದ, 100 ವರ್ಷ ಅವಿಷ್ಯದ ಅಂತ ನೀವೆಲ್ಲರ ಅನ್ನಾಕತ್ತೀರಿ. 100 ವರ್ಷದಾಗೆ ಬರೀ 50 ವರ್ಷ ರಾತ್ರಿ ಅದಾವ. ಬರೀ ಮಲ್ಕೊಳಕ್ಕೆ 50 ವರ್ಷ ಅದಾವ್ರಿ. ಮತ್ ಮಧ್ಯಾಹ್ನದ ಮಲ್ಕೊಂಡಿದ್ ಲೆಕ್ಕ ಹಿಡಿದಿಲ್ಲ ನಾ. ಬರೀ ರಾತ್ರಿ ಮಲ್ಕೊಳಕ 50 ವರ್ಷ ಅದಾವ. 50 ವರ್ಷ ಹೋದು ಅಂದ್ರೆ ಉಳಿತೇಟ್ರಿ? ಏಟ್ ಉಳಿತೀರಿ? 50 ವರ್ಷ ಉಳಿತು. 50 ವರ್ಷದೊಳಗ ಸಣ್ಣವ್ರಿದ್ದಾಗ ಸೈಕಲ್ ಕಲಿಯಾಕ, ಸೈಕಲ್ ಮ್ಯಾಗಿಂದ ಬೀಳಾಕ, ಅವ್ರವ್ರ ಕೈಲಿ ಬಡ್ಸ್ಕೊಳಾಕ ಅದಕ್ಕೊಂದು 10 ವರ್ಷ ಹೋಯ್ತ್ರಿ. ಉಳಿತೇಟ್ರಿ? 40 ವರ್ಷ ಉಳಿತು. 40 ವರ್ಷ ಆದ್ಮ್ಯಾಗ, ವಯಸ್ಸಾದ್ಮ್ಯಾಗ ನಿನಗೇನ್ ಗೊತ್ತಾಗ್ತದ? ಸರಿ ಆ ಕಡೆ ಮನ್ಯಾಗ ಸೊಸಿ ಕೈಲಿ, ಮಕ್ಳ ಕೈಲಿ ಬಾಗ್ಲಾ ಕೂತು ಬೈಸ್ಕೊಳಕ್ ಇದಕ್ಕೂ ಒಂದು 10 ವರ್ಷ ಹೋಯ್ತದ. ತಿಳಿರಿ ಎಷ್ಟು ಉಳಿತ್ರಿ? 30 ವರ್ಷದಾಗ ನೀವೆಲ್ಲರ ಜೀವನ ಸಾಗಿಸ್ಬೇಕು. ನೀವು ಅನ್ನಕತ್ತೀರಿ ನಮ್ಮ ಭವಿಷ್ಯ ಅಷ್ಟದ, ನಮ್ಮ ಭವಿಷ್ಯ ಇಷ್ಟದ. ಇಲ್ಲ, ಅವಿಷ್ಯ ಬಹಳ ಕಡಿಮೆ ಅದ. ಜೀವನ ಸಣ್ಣದು ಅದ, ಜೀವನ ಬಹಳ ಸುಂದರನೂ ಅದ. ಅದರೊಳಗೆ ನಾವೆಲ್ಲರೂ ಆನಂದದಿಂದ ಬದುಕಬೇಕಷ್ಟೇ. ಆನಂದದಿಂದ ಬದುಕಿದ್ವಿ ಅಂತಂದ್ರೆ ದೇವರು ನಮ್ಗೆ ಈ ಶರೀರ ಕೊಟ್ಟಿದ್ದಕ್ಕೂ ಪುಣ್ಯ ಬರ್ತದ. ದೇವರ ನಮ್ಗೆ ಇಲ್ಲಿ ಕಳಿಸಿದ್ದಕ್ಕೂ, ಮಾನವ ಜನ್ಮಕ್ಕೆ ಕಳಿಸಿದ್ದಕ್ಕೂ ಸಾರ್ಥಕತೆ ಆಗುತ್ತದೆ. ಮಾನವ ಜನ್ಮ ಬಹು ದೊಡ್ಡದು, ಇದನ್ನ ಹಾನಿ ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ ಹೇಳ್ತಾರೆ ನೋಡ್ರಿ.
ಮನುಷ್ಯ ಜನ್ಮ ಅಂತಂದ್ರೆ ಬಹಳ ಶ್ರೇಷ್ಠ ಅದ. ಈ ಮನುಷ್ಯ ಜನ್ಮ ಹಾಳು ಮಾಡ್ಕೋಬೇಡ್ರಿ. ಈ ಜನ್ಮ ಎದಕ್ಕದಕ್ಕರೆ ಬೆನ್ ಹತ್ತಿ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಈ ಜನ್ಮ ಹೆಂಗರೆ ಹಾಳಾಗ್ತದ, ಈ ಜನ್ಮ ಹಾಳು ಮಾಡ್ಕೋಬೇಡ್ರಿ. ನೋಡ್ರಿ, ಮನಿಯೊಳಗ ತಾಯಿ ತಂದಿ 10-20 ವರ್ಷ ಚೆನ್ನಾಗಿ ಮಗನಿಗೆ ದುಡಿದು ಚೆನ್ನಾಗಿ ಏನ್ ಮಾಡ್ತಾರ ಕೇಳಿದ್ರೆ ಉಣಿಸಿ ತಿನ್ನಿಸಿ ಜೋಪಾನ ಮಾಡಿ ಚೆನ್ನಾಗಿ ಶಿಕ್ಷಣ ಕಲಿಸ್ತಾರ್ರಿ. ಯಾವುದೋ ಒಬ್ಬ ಏನೋ ಒಂದು ಕೆಟ್ಟ ಕಾರಣದಿಂದ ಹೋಗಿ ರೈಲ್ವೆ ಬಾಯಾಗ ಬೀಳ್ತಾವ. ಎಂತ ಹುಚ್ಚ ಮಂದಿ ಇರ್ಬೇಕು ನೋಡ್ರಿ. ತಾಯಿ ತಂದಿ ಪ್ರೀತಿಗಿಂತ ಯಾರದಾರ ದೊಡ್ಡದಾತ ಅನ್ನೋದು. ಜೀವನ ಸಣ್ಣದದ. ನಮ್ಮೆಲ್ಲರ ಭವಿಷ್ಯ ಹೋಗಾಕತ್ತದ, ಭವಿಷ್ಯನು ಕೂಡ ಹೋಗಾಕತ್ತದ. ನಾ ಏನ್ ಮಾಡ್ಬೇಕು, ಮುಂದೆ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಅದಾಗ್ಬೇಕು, ಇದಾಗ್ಬೇಕು, ಅದನ್ನೂ ಕೂಡ ನಮ್ಮಲ್ಲಿ ಏನು ಗಟ್ಟಿಲ್ಲ. ಆ ಭವಿಷ್ಯನೂ ಹೋಗಾಕತ್ತದ, ಭವಿಷ್ಯನೂ ಹೋಗಾಕತ್ತದ. ಇನ್ನು ಕೂಡಿದ ಸತಿ ಸುತಾದಿಗಳು, ಹೆಂಡತಿ ಗಂಡ ಮಕ್ಕಳು ಬಂಧು ಬಳಗ ಎಲ್ಲರೂ ಇವ್ರು ಯಾರ್ರಿ ನಿಮ್ಮವ್ರು ಅದಾರ ಅಂತೀರೇನ್ರಿ? ನಿಮ್ಮವ್ರು ಅದಾರ? ಇಲ್ಲ. ನಿಮ್ಮವ್ರು ಇದ್ದೀರಂತಂದ್ರ ಚೆಕ್ ಮಾಡ್ರಿ. ಹೋಗಿ ಸೊಲ್ಲಾಪುರ ದವಾಖಾನ್ಯಾಗ ಏನೂ ಆಗಿಲ್ಲ ಅಂದ್ರೆ ಸುಮ್ ಅಡ್ಮಿಟ್ ಆಗ್ರಿ. ಅಡ್ಮಿಟ್ ಆಗಿ ಹಿಂಗ ನನಗ್ ಬಾಳ ಆರಾಮಿಲ್ಲ, ಇಲ್ಲಿ ದವಾಖಾನ್ಯಾಗ 10 ಲಕ್ಷ ರೂಪಾಯಿ ಹೇಳ್ಯಾರಿ, ಈಗ ತಗೊಂಡು ಬರ್ರಿ ಅಂತ ಫೋನ್ ಮಾಡ್ರಿ. ಯಾರ್ಯಾರು ಬರ್ತಾರ ನೋಡ್ರಿ. ಎಲ್ಲಾರು ಬರ್ತಾರ್ರಿ? ಬರುದಿಲ್ಲ. ಏನತ್ತಾರ, ಇನ್ನ ಒಂದು 10 ನಿಮಿಷದ ಮೊದಲೇ ಫೋನ್ ಮಾಡ್ಬೇಕಾಗಿತ್ತು, ಇನ್ನ ಈಗ ಒಬ್ರಿಗೆ ಕೊಟ್ಟು ನೋಡತ್ತಾರ. ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನ ಕಡಿಯಲು ಅರಿಯರು. ಯಾರು ನಮ್ಮವರಲ್ಲ ಜಗತ್ತದೊಳಗೆ, ಯಾರು ನಮ್ಮವರಲ್ಲ, ಸುಮ್ಮ ನಮ್ಮವ್ರಂಗ ನಟಿಸ್ತಾರಟ್ಟೆ. ಯಾರು ನಮ್ಮವರದಾರ ಜಗತ್ತದೊಳಗ ಅಂತ ಕೇಳಿದ್ರ ಸದ್ಗುರುನಾಥ ಒಬ್ಬನೇ ನಮ್ಮವದಾನ. ಗುಡಿಯೊಳಗ ಕೂತಿರ್ತಕ್ಕಂಥ ವಿಠ್ಠಲ ರುಕ್ಮಿಣಿ ಅಷ್ಟೇ ನಮ್ಮವರದಾರ. ಯಾರು ನಮ್ಮವ್ರಿಲ್ಲ ಜಗತ್ತದೊಳಗೆ. ಸುಮ್ಮ ನಮ್ಮಂಗ ನಟಿಸ್ತಾರಟ್ಟೆ. ನಮ್ಮಂಗ ತಾರ. ಸುಮ್ ನೀವು ಮುಂದಿರತನ ನಿಮ್ಮದು ಮಾತಾಡ್ತಾರ, ನೀವು ಹೋದ್ರಿ ಅಂದ್ರೆ ಮತ್ತವ್ರು ಮಾತಾಡ್ತಾರ. ಯಾರು ನಮ್ಮವರಲ್ಲ. ಅದಕ್ಕೆ ನೀವೇನ್ ಮಾಡೋದ್ರಿ ಅಂತ ಕೇಳಿದ್ರೆ ನಮ್ಮೆಲ್ಲರ ಭವಿಷ್ಯ ಹೋಗಾಕತ್ತದ, ಭವಿಷ್ಯನೂ ತೊಲಗಾಕತ್ತದ. ಒಳ್ಳೆಯವರ ಸಂಘ ಮಾಡಬೇಕು, ಕೆಟ್ಟವ್ರ ಸಂಘ ಮಾಡಿದ್ರೆ ವ್ಯರ್ಥ ಆಗುತ್ತದೆ. ಜೀವನಕ್ಕ ಅರ್ಥ ಇರುವುದಿಲ್ಲ. ಎಂತವ್ರ ಸಂಘ ಮಾಡಿದ್ವಿ ಅಂತಂದ್ರ ನಮ್ಗೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾರ. ಎಲ್ಲರ ಕರ್ಕೊಂಡು ಹೋಗುದ್ರ ಅಂತಂದ್ರೆ ನಮ್ಮ ಜೀವನ ಹಾಳಾಗುತ್ತದೆ. ಅದಕ್ಕೆ ನೀವೆಲ್ಲರೂ ಏನ್ ಮಾಡ್ಬೇಕಂತ ಕೇಳಿದ್ರೆ ಒಳ್ಳೆಯವ್ರ ಸಂಘನೇ ಮಾಡೋದು, ಒಳ್ಳೆಯವ್ರ ಜೊತೆಗೆ ಕೂಡುವುದು, ಒಳ್ಳೆಯವ್ರ ಮಾತ ಕೇಳೋದು. ಯಾರ್ದಾರ ಮಾತು ಕೇಳಬಾರ್ದ್ರಿ. ಒಳ್ಳೆಯವ್ರು ಯಾರದಾರ ಜಗತ್ತದೊಳಗ ಅಂತವ್ರ ಮಾತು ಕೇಳಿದ್ರೆ ನಮ್ಮ ಜೀವನ ಪಾವನ ಆಗುತ್ತದ. ನೋಡ್ರಿ, ಒಬ್ರು ಸಂತರ ಜೊತೆಗೆ ಸಂಘ ಮಾಡಿ ನೋಡ್ರಿ. ಬೇಕಾದ್ರೆ ಸುಮ್ಮ ಒಬ್ಬ ಯಾವಾದ್ರ ಊರಾಗ ಮಹಾತ್ಮ ಬಂದಿದ್ದ ಅಂತಂದ್ರೆ ಸುಮ್ ನೀವೇನು ಮಾಡಕ್ ಹೋಗ್ಬೇಡ್ರಿ. ಅವನ ಜೊತೆಗೆ ಬೆನ್ ಹತ್ತಿ ನೋಡ್ರಿ. ಅವನಿಗೆ ಮನೆಗೆ ಊಟಕ್ಕೆ ಕರೀತಾರ, ಅವನಿಗೆ ಏನೇನು ಊಟ ಕೊಡ್ತಾರ, ನಿಮ್ಗ ಅದು ಊಟ ಕೊಡ್ತಾರಲ್ರಿ. ಎದ್ರದಿಂದ್ರಿ ಇದು? ಎದರದಿಂದ? ಸಂಘದ ಫಲದಿಂದ. ಅವನಿಗೆ ಎಲ್ಲಿ ಹಾಸ್ತಾರ, ಅವನಿಗೆ ಏನು ಮರ್ಯಾದೆ ಕೊಡ್ತಾರ, ಅದು ಮರ್ಯಾದೆ ನಿಮಗೂ ಕೊಡ್ತಾರ. ಯಾಕ? ಸಂಘ. ಅಂತವ್ರ ಸಂಘ ಮಾಡಿದ್ವಿ ಅಂತಂದ್ರೆ ನಮ್ಗ ಮುಕ್ತಿ ಸಿಗ್ತದ. ಯಾರ್ದಾರ ಸಂಘ ಮಾಡಿದ್ವಿ ಅಂತಂದ್ರೆ ನಮ್ಗೇನಾಗ್ತದ್ರಿ ಅಂತ ಕೇಳಿದ್ರೆ ಅದರಿಂದ ಏನೂ ಸಿಗುವುದಲ್ಲ. ಎಲ್ಲ ಜೀವನ ಇದ್ದು ಇರ್ಲಾರ್ದಂಗ ಆಗುತ್ತದೆ. ಎಲ್ಲ ಕಳ್ಕೊಂಡಿವಿ ಅಂತಂದ್ರೆ ಮುಂದೆ ಏನು ಸಿಗುವುದಿಲ್ಲ. ಹುಡುಕುವುದೆಲ್ಲಿ ಜೀವನ? ನೀವ ಕಳ್ಕೊಂಡ್ರಿ ಅಂತಂದ್ರೆ ಎಲ್ಲಾ ಹುಡುಕ್ ಕೊಡೋರದಾರ. ಇವ ಜಗತ್ತದೊಳಗ ಕೈಯೊಳಗಿನ ಗಡಿಯಾಳ ಕಳಿತು ಅಂತಂದ್ರೆ ಹುಡುಕ್ ಕೊಡೋರದಾರ. 30,000 ರೂಪಾಯಿ ಮೊಬೈಲ್ ಕಳಿತು ಅಂತಂದ್ರೆ ಹುಡುಕ್ ಕೊಡೋರದಾರ. ಮನೆಯೊಳಗಿಂದ ಬೆಳ್ಳಿ ಬಂಗಾರ ಏನಾರ ಕಳಿತು ಅಂತಂದ್ರೆ ಹುಡುಕಿ ಕೊಡೋರು ಪೊಲೀಸ್ ಸ್ಟೇಷನ್ದವ್ರು ಅದಾರ. ನಿಮ್ಮನ್ನ ನೀವು ಕಳ್ಕೊಂಡ್ರಿ ಅಂದ್ರೆ ಹುಡುಕಿ ಕೊಡುವಂತ ಸತ್ಸಂಗ ಯಾವುದಂದ್ರೆ ಅದು ಇಂಥ ಜಾಗ ಒಂದೇ ನಿಮ್ಮನ್ನಲ್ಲಿ ಹುಡುಕಿ ಕೊಡುತ್ತದೆ. ಮತ್ತೊಂದು ಯಾವುದು ನಿಮಗೆ ಹುಡುಕಿ ಕೊಡಾಕ ತಯಾರ ಇಲ್ಲ. ಒಬ್ಬರ ಚಲೋ ಸಂಘ ಮಾಡಬೇಕು, ಒಳ್ಳೆಯವ್ರ ಸಂಘದೊಳಗೆ ಇರಬೇಕು, ಅಂಥವ್ರ ಮಾತನ ಕೇಳಬೇಕು. ಅಂಥವ್ರ ಜೊತೆಗೇನೆ ನಾವು ಜೀವನದೊಳಗೆ ಬೆರೆತೀವಿ ಅಂತಂದ್ರೆ ನಮಗೆಲ್ಲ ಜೀವನದೊಳಗೆ ಆನಂದ ಆಗುತ್ತದೆ. ಅದನ್ನ ಬಿಟ್ಟು ಜಗತ್ತದೊಳಗೆ ಏನಾರೇ ಮಾಡ್ಕೋ ಅಂತ ಹೊಂಟ್ವಿ ಅಂತಂದ್ರೆ ಅದಕ್ಕೆ ಏನು ಜೀವನಕ್ಕೆ ಅರ್ಥ ಇಲ್ಲ. ಹೆಂಗ ಒಳ್ಳೆಯವರ ಸಂಘ ಮಾಡಿದ್ರೆ ನಮ್ಗೇನು ಸಿಗುತ್ತದೆ, ಏನು ಒಳ್ಳೇದಾಗ್ತದ್ರಿ ಅಂತ ಕೇಳಿದ್ರ ಸಂತ ತುಕಾರಾಮ್ ಮಹಾರಾಜರು ಒಮ್ಮ ಮನೆಯೊಳಗ ಕುಂತಿದ್ರಂತ 4 ಜನ ಕಳ್ಳರು ಬಂದರ್ರಿ. ಕಳ್ಳರು ದಾರಿ ಒಳಗ ಹಾಯ್ದು ಹೊಂಟಿದ್ರಂತ. ರಾತ್ರಿ ಕಳತನ ಮಾಡಕ್ ಹೊಂಟಾವ್ ಇವು ಗಿರೇಕಿ. ಸಂತ ತುಕಾರಾಮ್ ಮಹಾರಾಜರು ಹೊರಗ್ ಕುಂತಿರಂತ ಬಾಗಲ್ದಾಗ. ತುಕಾರಾಮ್ ಮಹಾರಾಜರಿಗೆ ಕೇಳ್ತಾರ, ಏನೋ ತುಕಾರಾಮ ನೀ ಬರ್ತೀಯೇನೋ, ರಾತ್ರಿ ಡ್ಯೂಟಿ ಅದ ಅಂದ್ರ ಅವ್ರು.
ಅಂದಾಗ ತುಕಾರಾಮ್ ಮಹಾರಾಜರು ಅಂತಾರ, ಎಲ್ಲಿಗಿಲ್ಲ ಡ್ಯೂಟಿ ಅದ ಡ್ಯೂಟಿ ಅನ್ನನ ಅವ ಅಂದತ ಸಂತ ತುಕಾರಾಮ್ ಮಹಾರಾಜರು. ನಾ ಡ್ಯೂಟಿ ಮಾಡೋಣ ನಿಮಗೇನು ಸಿಗುತ್ತದ ಅಂತ ಕೇಳಿದ್ರು ಅವ್ರು. ನೋಡ್ರಿ ಸಂತ ತುಕಾರಾಮ್ ಮಹಾರಾಜರು, ನಾ ರಾತ್ರಿ ಬಂದಂದ್ರ ನಿಮ್ ಜೊತೆಗೆ ನಿಮ್ಗೇನು ಸಿಗುತ್ತದ, ನೀ ಇವತ್ತೊಂದ್ ರಾತ್ರಿ ಬಂದಿ ಅಂತಂದ್ರ ನಮಗ ದೊಡ್ಡ ಪುಣ್ಯ ಸಿಗುತ್ತದ ನೋಡಪ್ಪ ಅಂದ್ರ ಅವ್ರು. ನಿಮಗ ಪುಣ್ಯ ಸಿಗುತ್ತದಂದ್ರ ನಾ ಎಲ್ಲಿಗೂ ಬರ್ಲಕ್ ತಯಾರು ನಡ್ರಿ ಮೊದಲಂದ. ನೋಡ್ರಿ ಅವ್ರ 4 ಜನ ಕಳ್ಳರ ಬೆನ್ ಹತ್ತಿ ದೊಡ್ಡ ಗೌಡ್ರ ಮನಿ ಐತ್ರಿ. ಗೌಡ್ರ ಮನಿತನದೊಳಗ ಗೌಡ್ರ ಮನಿ ಕಳ್ತನಕ್ ಹೋಗಿದ್ರಂತ ಇವ್ರು. ಸಂತ ತುಕಾರಾಮ್ ಮಹಾರಾಜರಿಗೆ ಕಳ್ತನ ಕಳಿಸಿದ್ರಿ, ಎಂದು ಕಳ್ತನಕ್ ಹೋಗಿಲ್ಲ, ಕಳ್ತನ ಮಾಡಿದ್ ಗೊತ್ತಿಲ್ಲ ಇವನಿಗೆ. ಇವನಿಗೆ ಸಂತ ತುಕಾರಾಮ್ ಮಹಾರಾಜರಿಗೆ ಹೇಳಿದ್ರಂತ, ನೋಡಲ್ಲಿ ದೊಡ್ಡ ಗೌಡ್ರ ಮನಿ ಅದಲ್ಲ, ಗೌಡ್ರ ಮನ್ಯಾಗ ಕೆಳಗಿಳಿ, ಇಳಿದ ಬಳಕ ಅಲ್ಲಿ ದೊಡ್ಡದ ಏನದ, ಏನೇನು ವಜ್ಜಿ ಸಾಮಾನು ಅವೆಲ್ಲ ಕಟ್ಟಿ ಕೊಡು ಅಂದ್ರತ್. ಇವ ಕೆಳಗಿಳಿದು ಹೋಗಿ ನೋಡ್ತಾನ, ಆ ಕಡೆ ಈ ಕಡೆ ಇವ ಎಂದು ಕಳ್ತನ ಮಾಡ್ದವಲ್ಲ. ಪಡಸಲಿಗೆ ಒಂದ್ ದೊಡ್ಡ ಬೀಸು ಕಲ್ಲಿತ್ತತ್ರಿ. ಬೀಸು ಕಲ್ಲಿತ್ತ. ಹಗ್ಗ ಕೊಡ್ರಿ ಅಂದ, ಹಗ್ಗ ಕೊಟ್ರಿ ಒಯ್ದು ಬೀಸು ಕಲ್ಲಿ ಕಟ್ಟದಿವ. ಬೀಸು ಕಲ್ಲಿ ಕಟ್ಟದ ಅವ್ರ ಜಗ ಕತ್ರು ಬರಕ ತಯಾರಿಲ್ಲ. ನೋಡ್ತಾರ್ರಿ ಹಗ್ಗನ ಕಡ್ದು ಹೋಯ್ತು, ಬೀಸು ಕಲ್ಲು ಮ್ಯಾಲ ಬರ್ಲಿಲ್ಲ. ಎಂತವನಿಗೆ ಒಳಗಿಳಿಸಿದೇವಪ್ಪ, ಎಂತ ಕಳ್ತನ ಮಾಡವನಿಗೆ ಒಳಗಿಳಿಸಿದೇವು, ಇದೇನು ನಮ್ಗೆ ತಿಳಿವಲ್ದಲ್ಲ ಅಂತ ಅವರೇ 4 ಮಂದಿ ಬಂದು ಒಳಗಿಳದ್ರಂತ. ಇಳದಾಗ ಏನೋ ತುಕಾರಾಮ ಕಳ್ತನ ಮಾಡೋದು ಗೊತ್ತಾಗಲ್ಲೇನೋ, ಎಂತ ಮನುಷ್ಯ ಇದು, ಎದಕರೆ ಕಟ್ಟಂದ್ರೆ ಎದಕರೆ ಕಟ್ತಿಯಲ್ಲ, ನೀ ಇಂತ ವಜ್ಜಿ ಕಟ್ಟಿದೆ ಅಂದ್ರೆ ನಾವೇನಾರ ಟೀಸರಿಗೆ ಎಲ್ಲರ ಕಟ್ಟಿದೆ ಅಂತ ನಾವು ತಿಳಿದಿದ್ದೇವ ಅಂದ್ರ ಅವ್ರು. ನೀವು ಹೋಗಿ ಬಿಸು ಕಲ್ಲಿ ಕಟ್ಟ, ಇವ್ ಹೋಗಿ ಬಿಸು ಕಲ್ಲಿ ಕಟ್ಟ್ಯಾನ. ಅವರೇ ಬಂದು ಕಳ್ತನ ಮಾಡಕ್ ಆ ಕಡೆ ಈ ಕಡೆ ಹುಡುಕಾಡಕತ್ರಂತೀವ. ಇವ ಸಂತ ತುಕಾರಾಮ್ ಮಹಾರಾಜ್ ಹಿಂಗ ವೇಣ ಹಾಕೊಂಡ್ ಹೋಗಿದ್ದ. ಇವ ಏನ್ ಮಾಡ್ದ ಅಂತ ಕೇಳಿದ್ರು, ದೇವ್ರ ಕೋಲ್ಯಾಗ ಹೋದ ಕೂಡ್ಲೆ ದೇವ್ರ ಕೋಲ್ಯಾಗ ಜಗಲಿ ಮ್ಯಾಲ ಸಾವುಕಾರ ಮನಿ ಮುಂದ ಅದೊಂದು ದೊಡ್ಡ ಪಾಂಡುರಂಗನ ಮೂರ್ತಿ ಕಾಣಿಸ್ತ್ರಿ. ಜಗಲಿ ಮ್ಯಾಲ ಪಾಂಡುರಂಗನ ಮೂರ್ತಿ ಕಾಣಿಸ್ತು. ಇವ ಎದಕ್ ಬಂದಿನ ಅನ್ನೋದು ಮರ್ತ ಬಿಟ್ರಿ. ಬಡ ಎಲ್ಲ ಮನಿ ಲೈಟ್ ಹಾಕದ, ಭಜನಾ ಮಾಡಕ್ ಶುರು ಮಾಡ್ದ. ಕಳ್ತನ ಮಾಡ್ಲಿಕ್ಕೆ ಹೋದಲ್ಲಿ ಭಜನೆ ಮಾಡ್ರಿ ಸುಮ್ಬಿಡ್ತಾರ್ರಿ. ರಾತ್ರಿ ವೇಳೆ ಆಗ್ಯದ, 2 ಗಂಟೆ ಆಗ್ಯದ. ಇವ ಭಜನಾ ಮಾಡಕ್ ಶುರು ಮಾಡ್ದ. ಭಜನಾ ಸೌಂಡ್ಕ್ ಎಲ್ಲರೂ ಎದ್ರಿ, ಎಲ್ಲಾ ಸಾವುಕಾರತಿ ಎಲ್ಲಾರು ಎದ್ರು. ನೋಡ್ತಾರ ಸಂತ ತುಕಾರಾಮ್ ಮಹಾರಾಜರು, ಅರೇ ಸ್ವತಃ ಪಾಂಡುರಂಗನೇ ನಮ್ಮ ಮನಿಗ್ ಬಂದಂಗ ಐತಲ್ಲಪ್ಪ, ಸಂತ ತುಕಾರಾಮ್ ಮಹಾರಾಜರು ನಮ್ಮ ಮನ್ಯಾಗ ಬಂದಾರಂದು ಸಾವುಕಾರತಿ ಎಲ್ಲರೂ ಉದ್ದಂಡ ನಮಸ್ಕಾರ ಮಾಡಿದ್ರಿ. ಅವ್ರಿಗೆಲ್ಲ ಹೇಳಿದ್ರಂತ ಸಂತ ತುಕಾರಾಮ್ ಮಹಾರಾಜರಿಗೆ, ಏನ್ರಿಪಾ ಕರೆದ್ರು ನೀವು ಬರುದಿಲ್ಲ, ಇಂತ ಒಂದು ದೊಡ್ಡ ಕಾರ್ಯದೊಳಗ ನಮ್ಮ ಮನಿಗೆ ಇಂತ ರಾತ್ರಿ ಬಂದಿರಿ ಅಂದ್ರ ಇವತ್ ರಾತ್ರಿ ಬೆಳಗನ ನಮ್ಮ ಮನ್ಯಾಗ ಕೀರ್ತನ ಮಾಡ್ರಿ ಅಂದ್ರ. ಕಳ್ತನಕ್ ಹೋಗ್ಯಾರ ಕೀರ್ತನ ಮಾಡಕ್ ಹೋಗ್ಯಾರ. ಇವ್ 4 ಏನ್ ಕಳ್ತನ ಮಾಡೋ ಗಿರೇಕಿ ಇದ್ದುಲ್ರಿ, ಇಟ್ಟುಟ್ರೊಳಗೆ ಇವ್ ಆ ಕಡೆ ಈ ಕಡೆ ಟಿಜೂರ್ ಸಂಧ್ಯಾಗ ಆ ಕಡೆ ಈ ಕಡೆ ಎಲ್ಲ ಅಡಿ ಕೂತಿವ್ ಗಿರೇಕಿ. ಹೊತ್ತೊಂಡೋ ತನಕ 6 ಗಂಟೆ ತನಕ ಕೀರ್ತನ ಮಾಡಿದ್ರಿ. ಓಣ್ಯಾಗಿನ ಮಂದಿ ಎಲ್ಲ ನೀವು ಕೂತಂಗ ಹಿಂಗೆಲ್ಲ ಜನ ಕುಂತು ಕೇಳಾಕತ್ತಿದ್ರು. 6 ಗಂಟೆ ಆಯ್ತು. 6 ಗಂಟೆ ಆದಾಗ ಸಂತ ತುಕಾರಾಮ್ ಮಹಾರಾಜರಿಗೆ ಹೇಳ್ತಾರ ಮನಿಯವರು, ನೋಡ್ರಿ ಮಹಾರಾಜ್ರ, ರಾತ್ರಿ ಬೆಳಗನ ಕೀರ್ತನ ಮಾಡ್ರಿ, ಬಹಳ ಹೈರಾಣ ಆಗಿರಿ, ನೀವು ಮೊದಲ ಒಂದಿಷ್ಟು ಜಳಕ ಮಾಡ್ರಿ, ಆಮ್ಯಾಲ ನೀವು ನಾಷ್ಟ ಮಾಡಾಕತ್ರಿ ಅಂದ್ರು. ಸಂತ ತುಕಾರಾಮ್ ಮಹಾರಾಜ್ ಏನ್ ಅನ್ಬೇಕ್ರಿ, ಮೊದಲು ನಮಗ ಜಳಕ ಮಾಡ್ಸಕ್ ಹೋಗ್ಬೇಡ್ರಿ, ಮೊದಲು ನಮ್ಮ ಗುರುಗಳಿಗೆ ಜಳಕ ಮಾಡಿಸ್ರಿ ಅಂದ್. ನಾವು ಕಳ್ತನ ಕರ್ಕೊಂಡು ಹೋಗ್ಯಾರ. ನಮಗ ಬೇಡ, ಮೊದಲು ನಮ್ಗೇನ್ ಜಳಕ ಬೇಡ, ನಾವ್ ಹೆಂಗಿದ್ರು ನಡೀತದ, ಮೊದಲು ನಮ್ಮ ಗುರುಗಳಿಗೆ ಜಳಕ ಮಾಡಿಸ್ರಿ ಅಂದ. ಅವು 4 ಟಿಜೂರ್ ಸಂಧ್ಯಾಗ ಆ ಕಡೆ ಈ ಕಡೆ ಅಡಗಿವ್ರಿ. ಅವು 4 ಬಂದು 4ಕ್ಕ ಜಳಕ ಮಾಡಿಸಿದ್ರು. ಇವನು ಜಳಕ ಮಾಡ್ದಾಗ ಅವ್ರಂದ್ರ ಮತ್ ಮನಿಯವರು, ಬರ್ರಿ ಮಹಾರಾಜ್ರ ಪ್ರಸಾದ್ ತಗೊಳಕತ್ರಿ ಬರ್ರಿ. ಮೊದಲು ನಾವು ಪ್ರಸಾದ ಬೇಡ, ಮೊದಲು ನಮ್ ಗುರುಗಳ ಪ್ರಸಾದ ಮುಗಿಲಿ ಅಂದ. ಕಳ್ತನಕ್ ಬಂದಾರ. ನಮ್ ಗುರುಗಳಿಗೆ ಪ್ರಸಾದ ಮುಗಿಲಿ ಅಂದ. ಅವ್ರದ್ದು ಪ್ರಸಾದ ಮಾಡಿದ್ರು, ತಾನು ಪ್ರಸಾದ ಮಾಡ್ದ. ಎಲ್ಲ ಪ್ರಸಾದ ಮಾಡಿದ್ರಿ, ಎಲ್ಲಾ ಮುಗಿತ್ರಿ. ಕಾಣಿಕೆ ಕೊಡಕ್ ಬಂದ್ರು ಸಾವುಕಾರತಿ, ನಮಗ್ ಕೊಡಬೇಡ್ರಿ, ಗುರುಗಳಿಗೆ ಕೊಡ್ರಿ ಅಂದ. ಗುರುಗಳಿಗೆ ಕೊಡ್ರಿ ಅಂದ. ಕಾಣಿಕೆ ತಗೊಂಡ್ರು, ಅವನು ಎಲ್ಲ ತಗೊಂಡ. ಹೊರಗೆ ಬಂದ್ರಂತ. ಹೊರಗೆ ಬಂದಾಗ 4 ಜನ ಸಂತ ತುಕಾರಾಮ್ ಮಹಾರಾಜರ ಪಾದಕ್ಕೆ ದಕ್ಕಂತ ಬಿದ್ದು ಕಣ್ಣಾಗಿನ ನೀರು ತೆಗಿತಾರ. ಯಪ್ಪ, ಕಳ್ತನಕ್ಕಂತ ನಾವು ಕರ್ಕೊಂಡು ಬಂದಿದ್ದೇವು ನಿಮಗ, ನಾವು ಜೀವನಾನೇ ಗೊತ್ತಿದ್ದಿದ್ದಿಲ್ಲ, ಎಂತ ಜೀವನ, ಏನಾರ ಇಂತ ಅಮೂಲ್ಯವಾದ ಜೀವನ ಹೆಂಗರೆ ಕಳೆದು ಜೀವನ ಹಾಳು ಮಾಡ್ಕೊಳಕತ್ತಿದ್ವಿ. ಇವತ್ತು ನಮ್ಮ ಸತ್ಯವಾಗಿರ್ತಕ್ಕಂತ ದರ್ಶನ ಮಾಡಿ ಕೊಟ್ಟಿನಿ ಅಂತೇಳಿ ತಿಳ್ಕೊಂಡು ಸಂತ ತುಕಾರಾಮ್ ಮಹಾರಾಜರ ಪಾದಕ್ಕೆ ಬಿದ್ದು 4 ಜನ ಕಳ್ಳರೆಲ್ಲ ಹೋಗಿ ಅವರು ಸಂತರಾದರಂತ ನೋಡ್ರಿ. ಇದು ಎದರಿಂದ್ರಿ ಪರಿಣಾಮ? ಎದರಿಂದ?
ಸಜ್ಜನರ ಸಂಘದಿಂದ. ಹಂಗ ನೀವೆಲ್ಲರೂ ಸಂಘ ಮಾಡಿದ್ರಿ ಅಂತಂದ್ರೆ ನಿಮಗೂ ಒಳ್ಳೇದಾಗುತ್ತದ, ನಿಮ್ಮ ಜೊತೆಗಿದ್ದವರಿಗೂ ಒಳ್ಳೇದಾಗುತ್ತದ. ಆ ಕಡೆ ಒಂದು ಈ ಕಡೆ ಒಂದು ಹೇಳೋರು ಸಂಘ ಮಾಡಬೇಡ್ರಿ. ಮತ್ತ ಅಪ್ಪ ಅವ್ರೇನು ಪ್ರವಚನ ಹೇಳಕ್ ಬಂದಾರೇನು ಜಗಳ ಹಚ್ಚಕ್ ಬಂದಾರಂದಿರಿ. ಮತ್ತೆ ಇದ್ದಿದ್ದು ಮುಂದೆ ಹೇಳ್ಬೇಕಟ್ಟೆ, ಇದ್ದಿದ್ದು ನಿಮ್ಮ ಮುಂದೆ ಹೇಳ್ಬೇಕಟ್ಟೆ. ಅದನ್ನ ಬಿಟ್ಟು ಮತ್ತೇನಾರ ಹೇಳಿದ್ರೆ, ಯಾಕಂದ್ರೆ ಜೀವನಕ್ಕೆ ಅಮೂಲ್ಯವಾಗಿರ್ತಕ್ಕಂಥ ಮಾತುಗಳನ್ನ ಹೇಳಿದ್ರೆ ಒಂದಿಷ್ಟು ಅದಕ್ಕೆ ಇರ್ತದೆ. ಬರೀ ಅವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂದ್ರೆ ನಾವು ಒಂದಿಷ್ಟು ಏನು ಮಾಡ್ಬೇಕು ಅದು ಬೇಕಲ್ರಿ, ನಾವು ಒಂದಿಷ್ಟು ಏನು ಮಾಡ್ಬೇಕು ಅದು ಬೇಕಲ್ಲ. ಅದು ಇತ್ತು ಅಂತಂದ್ರೆ ನಮ್ಮ ಜೀವನ ಪುಣ್ಯ ಸಿಗುತ್ತದೆ. ಒಳ್ಳೆಯವ್ರ ಸಂಘ ಮಾಡ್ರಿ, ಒಳ್ಳೆ ಜಾಗದೊಳಗೆ ಬರ್ರಿ, ನೀವು ಎಲ್ಲರೂ ಒಳ್ಳೆಯವರಾಗ್ರಿ. ಇದು ಯಾವತ್ತೂ ತಲೆಗೆ ಇಟ್ಕೋರಿ. ಮತ್ತೆ ಇಲ್ಲೇ ಕೇಳಿ ಇಲ್ಲೇ ಬಿಟ್ಟು ಹೋಗಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಪ್ರವಚನ ಅಂದ್ರೆ ಹಿಂಗ ಇರ್ತದ್ರಿ. ಅಪ್ಪವ್ರು 1 ತಾಸು ಆಯ್ತು ಅಂದ್ರೆ ಅಪ್ಪವ್ರ ನಿಮ್ಮ ಪ್ರವಚನ ನಿಮ್ಗೆ, ನಮ್ಮ ಪ್ರವಚನ ನಮ್ಗೆ. ಮತ್ತೆ ಆಗೋದು ನಾವೇನು ಹೇಳೋದು ಹಿಂಗ ಆಗಬಾರ್ದ್ರಿ. ಏನಾರ ಒಂದಿಷ್ಟು ತಲೆಯೊಳಗೆ ಇಟ್ಕೊಂಡು ಹೋಗ್ರಿ. ಇಲ್ಲಿ ಬಂದಿರಿ ಅಂತಂದ್ರೆ ಇದು ಪುಣ್ಯ ಭೂಮಿ ಅದ. ಎಲ್ಲಿಯೂ ಕೂಡ ಇಂಥ ಸಂತರ ಗುಡಿ ದೇವಸ್ಥಾನ ನಮ್ಮ ಸೈಡ್ ಎಲ್ಲ ಇಲ್ಲ. ಇಂಥ ಸಂತರು ನೋಡ್ರಿ, ಇದೆಲ್ಲ ವೀಣೆಯನ್ನ ಹಿಡ್ಕೊಂಡು 5 ದಿವಸ ಕೆಳಗಿಡ್ಲಾರಿ. ಎಂಥ ಸತ್ಸಂಗ ಕಾರ್ಯಕ್ರಮ. ನೀವೆಲ್ಲರೂ ಇಂಥ ಸತ್ಸಂಗದೊಳಗೆ ಇಟ್ಟೆಲ್ಲ ಅದ್ಭುತವಾಗಿ ಬಂದು ಇಷ್ಟು ಆನಂದದಿಂದ ಕೂತೀರಿ ಅಂದ್ರೆ ನೀವೆಲ್ಲರೂ ದೊಡ್ಡ ಪುಣ್ಯವಂತರಿದ್ದೀರಿ ಅಂತ ಕೂತೀರಿ. ನೀವೆಲ್ಲ ದೊಡ್ಡ ಪುಣ್ಯವಂತರ ಅದಿರಿ ಅಂತೇಳಿ ತಿಳ್ಕೊಂಡು ನೀವೆಲ್ಲರೂ ಕೂತೀರಿ. ಅದಕ್ಕೆ ನೀವೆಲ್ಲರೂ ಬಹಳ ಚಂದ ದಿವಸ ಜ್ಞಾನ ಕೇಳಾಕತ್ತೀರಿ. ಮಹಾರಾಜರ ಅನುಭವ ಮಾತು ಕೇಳಿರಿ. 1 ತಾಸ 2 ತಾಸ ಹಂಗ ಪ್ರವಚನ ಕೇಳಾಕತ್ತೀರಿ, ಹರಿಪಾಠ ಕೇಳಾಕತ್ತೀರಿ, ಸತ್ಸಂಗದೊಳಗೆ ಭಾಗಿಯಾಗಿದ್ದೀರಿ. ನಿಮ್ಮೆಲ್ಲರ ಕಿವಿ ಪವಿತ್ರ, ನಿಮ್ಮೆಲ್ಲರ ಕಣ್ಣು ಪವಿತ್ರ, ನೀವೆಲ್ಲರೂ ಪವಿತ್ರ ಆಗಿದ್ದೀರಿ ಅನ್ನುವಂಥ ಮಾತನ್ನ ಹೇಳ್ತಾ ಕೊನೆಯದಾಗಿ ಒಂದು ಮಾತನ್ನ ಹೇಳಿ ನಮ್ಮ ಪ್ರವಚನ ಮುಗಿಸ್ತೀನಿ. ನಿಮ್ಗೆ ಹೆಂಗ ಅನ್ಸಕತ್ತೈತ್ರಿ ಅಂದ್ರೆ ನಾ ಹೇಳಕ್ಕ 1/2 ತಾಸು ಐತ್ರಿ, ಬರೀ ಈಗ 5 ನಿಮಿಷ ಐತಿ ಏನಂತಾರ ಕೆಲವ್ರು. ಸಮಯ ಆಗಿದೆ ಗೊತ್ತಾಗುದಿಲ್ಲ. ಅದಕ್ಕೆ ಜೀವನದೊಳಗ ನಾವೆಲ್ಲರೂ ಹುಟ್ಟಿ ಬಂದೀವಂದ್ರ ಇದು ಒಂದ ಸಾರಿ ಬಂದೀವ್ರಿ. ಮುಂದೆ ಹುಟ್ಟಿ ಬರ್ತೀವಿ ಇಲ್ಲೋ ಗೊತ್ತಿಲ್ಲ, ಹಿಂದೆಟ್ಟು ಜನ್ಮ ಆಗ್ಯಾವೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಚಲೋ ಹಾಡವ್ ಬಂದ ಅಂತಂದ್ರೆ ಒನ್ಸ್ ಮೋರ್ ಅಂದ್ರೆ ಇನ್ನೊಮ್ಮೆ ಹಾಡು ತೋರಿಸ್ತಾನ. ಚಲೋ ಡಾನ್ಸ್ ಮಾಡವ್ ಬಂದ ಅಂತಂದ್ರೆ ಒನ್ಸ್ ಮೋರ್ ಅಂದ್ರೆ ಇನ್ನೊಮ್ಮೆ ಡಾನ್ಸ್ ಮಾಡಿ ತೋರಿಸ್ತಾನ. ಚಲೋ ಏನಾರ ಹೇಳವ್ ಬಂದ ಅಂದ್ರೆ ಒನ್ಸ್ ಮೋರ್ ಅಂದ್ರೆ ಇನ್ನೊಮ್ಮ ಮಾತನ್ನ ಹೇಳಿ ತೋರಿಸ್ತಾನ. ಅದೇ ಸತ್ ಹೆಣದ ಕೊಳ್ಳ ಹೂವಿನ ಮಾಲಿ ಹಾಕಿ ಒನ್ಸ್ ಮೋರ್ ಅಂದ್ರೆ ಎದ್ ಕುಣಿತೈತೇನ್ರಿ? ಅದು ಎದ್ ಕುಣಿತೈತಿ? ಕುಣಿದಿಲ್ಲ. ಅದ್ಯಾಕೆ ಕುಣಿತೈತಿ? ಹೋಗಿರ್ತೈತಿ. ಜೀವನ ಅಂದ್ರೆ ಒಂದೇ ಅದ. ಅದಕ್ಕೆ ನೀವೆಲ್ಲರೂ ಏನ್ ಮಾಡ್ಬೇಕಂತ ಕೇಳಿದ್ರೆ, ಜೀವನ ಅಂತಂದ್ರೆ ಇದು ಒಂದೇ ಜೀವನ ಅದ. ಯಾರು ಒಟ್ಟೆ ಜಗಳ ಮಾಡಕ್ ಹೋಗ್ಬೇಡ್ರಿ. ಮಾಡಿದ್ರು ಮಾಡೋಲ್ರಿ ಯಾಕ ಅದನ್ನ ತಗೊಂಡು 4 ಮಂದಿ ಮುಂದೆ ನ್ಯಾಯ ಹಾಕಕ್ ಹೋಗ್ಬೇಡ್ರಿ. ಹಾಕುದ್ರು ಹಾಕೋಲ್ರಿ ಯಾಕ ಪೊಲೀಸ್ ಸ್ಟೇಷನ್ಕ್ ಮಾತ್ರ ತಪ್ಪಿ ಹೋಗಕ್ ಹೋಗ್ಬೇಡ್ರಿ. ಹೋದ್ರು ಹೋಗೋಲ್ರಿ ಯಾಕ FIR ಮಾತ್ರ ಯಾವುದೇ ಕಾರಣಕ್ಕೂ ಹರಿಯಾಕ್ ಹೋಗ್ಬೇಡ್ರಿ. ಹರಿದ್ರು ಹರಿಯೋಲ್ರಿ ಯಾಕ ಕೋರ್ಟ್ ಮೆಟ್ಲು ಮಾತ್ರ ಹೊಟ್ಟೆ ಹತ್ತಕ್ ಹೋಗ್ಬೇಡ್ರಿ. ಹತ್ತಿದ್ರು ಹತ್ತೋಲ್ರಿ ಯಾಕ ಆ ಕಡೆ ಜಮೀನಿಲ್ಲ ಈ ಕಡೆ ಜಾಮೀನಿಲ್ಲ, ನಡು ಸಣ್ಣ ಮುಖ ಮಾಡಿ ಜೀವನ ಮಾಡಬೇಡ್ರಿ ಅನ್ನುವಂತ ಮಾತನ್ನ ಹೇಳ್ತಾ ಇಲ್ಲಿಯವರೆಗೆ ಮಾತನಾಡಿದ 2 ಮಾತುಗಳನ್ನ ವಿಠ್ಠಲ ರುಕ್ಮಿಣಿ ಪಾದಕ್ಕ ಆಂಜನೇಯನ ಪಾದಕ್ಕೆ ಅರ್ಪಿಸಿ ಇಲ್ಲಿ 2 ದಿವಸಗಳ ಪರ್ಯಂತರ ನಮ್ಮನ್ನ ಕರೆಸಿ ಒಂದು 4 ಮಾತುಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ಮತ್ತು ಎಲ್ಲ ತಾಯಂದಿರಿಗೆ ಮತ್ತೊಮ್ಮೆ ಎಲ್ಲರಿಗೆ ಶರಣಾರ್ಥಿಗಳನ್ನ ಸಲ್ಲಿಸಿ ನಮ್ಮ 2 ಮಾತುಗಳಿಗೆ ವಿರಾಮ. ನಿಮಗೆಲ್ಲ ರಾಮ.